ಅವ್ರನ್ನ ಸರ್ವೆ ಮಾಡಿಸ್ತಾ ಇದ್ದೀವಿ ನಾವು. ಈಗ ಯಾರು ಇಲ್ಲ, ಯಾರು ಇಲ್ಲ. ಒಂದು ವೇಳೆ ಇದ್ರೆ ಹೊರಗಡೆ ಹಾಕ್ತೀವಿ ಅವ್ರನ್ನ, ಅವ್ರಿಗೆ ಮನೆ ಕೊಡೋದಿಲ್ಲ. ನಂಬರ್ 1. ನಂಬರ್ 2, ಕೇಂದ್ರದಲ್ಲಿ ಈಗಾಗಲೇ ಪರಮೇಶ್ವರ್ ಅವರು ಹೇಳಿದ್ದಾರೆ, ಕೇಂದ್ರದಲ್ಲಿ ಈ ಬಾರ್ಡರ್ನಲ್ಲಿ ಬರೋರು ಯಾರು ಸರ್ಕಾರ ಇರೋದು ಕೇಂದ್ರದಲ್ಲಿ? ಬೇರೆ ಅಲ್ಲ, ಕೇಳಪ್ಪ, ಇಲ್ಲಿ ನೀನು ಕೇಳಕ್ಕೂ ಮುಂಚಿತವಾಗಿ ಎದ್ಬಿಟ್ರೆ ಹೆಂಗೆ? ಬಾಂಗ್ಲಾದೇಶದವರಿಗೆ ಮನೆ ಕೊಡಲ್ಲ. ವಿ ಹ್ಯಾವ್ ಡಿಸೈಡೆಡ್ ನಾಟ್ ಟು ಗಿವ್, ಕನ್ಸ್ಟ್ರಕ್ಟ್ ಎನಿ ಹೌಸ್ ಟು ದಿ ಬಾಂಗ್ಲಾದೇಶೀಸ್. ಅದು ಕೊಡಲ್ಲ. ಅವರು ಒಂದು ವೇಳೆ ಇದ್ರೆ ಹೊರಗಡೆ ಕಳಿಸ್ತೀವಿ. ನಂಬರ್ 1. ಆಮೇಲೆ ಜಯಶ್ರೀ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಜಯಶ್ರೀ ಅವರಿಗೆ ನಾನು ಮಾಹಿತಿ ತರಿಸ್ತೀನಿ, ಇನ್ನು ಮಾಹಿತಿ ಇಲ್ಲ, ಆ ಮಾಹಿತಿ ಎಲ್ಲ ತರಿಸ್ತೀನಿ. ಅಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಮಾಹಿತಿ ತರಿಸಿ ಅದು ನಿಜ ಆದರೆ, ನೀವು ಹೇಳ್ತಕ್ಕಂಥದ್ದು ನಿಜ ಆದರೆ, ಅವ್ರು ಹೇಳ್ತಕ್ಕಂಥದ್ದು ಸತ್ಯ ಆದರೆ ಅವ್ರ ಮೇಲೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತೀವಿ. ಸಂಬಂಧಪಟ್ಟಂತ ಈಗ ದಿಕ್ಕಿದ್ದಾಗಲೇ ನೀವು ಸಸ್ಪೆಂಡ್ ಮಾಡಿಬಿಡಿ, ಸಿದ್ದರಾಮಯ್ಯನವರು ಇಲ್ಲೇ ಕೂತಿದ್ದಾರೆ, ಈಗಲೇ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ರೆ ಸಸ್ಪೆಂಡ್ ಮಾಡೋಕ್ಕಾಗಲ್ಲ. ಹಂಗೆ ಅವ್ರ ಮೇಲೆ ಮಾಹಿತಿ ತರಿಸ್ಕೊಂಡು. ಅಧ್ಯಕ್ಷರೇ, ಅಲ್ಲ ಮುಖ್ಯಮಂತ್ರಿಗಳೇ, ಆ ಹೆಣ್ಮಗಳು ಮಾಧ್ಯಮದ ಮುಂದೆ ಬಂದು ಆ ಹೆಣ್ಮಗಳು ಸ್ಟೇಟ್ಮೆಂಟ್ ಕೊಟ್ಟಿರೋದೇ ನಾನು ಓದಿರೋದು. ಈಗ ಪದ್ಮಶ್ರೀ ಪ್ರಶಸ್ತಿ ಪಡೆದಿರೋರು ಅವ್ರು ಸುಳ್ಳು ಹೇಳ್ತಾರ? ನಿಮ್ಗೂ ಜಯಶ್ರೀ ಬಗ್ಗೆ ಜಯಶ್ರೀ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಲ್ಲ. ಎಲ್ಲಾ ಪತ್ರಿಕೆ, ಎಲ್ಲಾ ಚಾನಲ್, ಪತ್ರಿಕೆಯಲ್ಲೆಲ್ಲ ನಮಗೆ ಮಾಹಿತಿ ನೋಡಿ ಹೇಳ್ತಾರಲ್ಲ, ಮಾಹಿತಿ ತಗೊಂಡು ಅವ್ರ ಮೇಲೆ ಡೆಫಿನೆಟ್ ಆಗಿ ಸಂಬಂಧಪಟ್ಟವ್ರ ಮೇಲೆ ಕ್ರಮ ತಗೊಳ್ತೀನಿ ತಪ್ಪು ಮಾಡಿದ್ರೆ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಈಗ ಸುನೀಲ್ ಅವರು ಏನ್ ಹೇಳಿದ್ರು, ಹಾದಿ ತಪ್ಪಿದೆ ಈ ಸರ್ಕಾರ, ಮತ್ತೆ ಹದಗೆಟ್ಟಿದೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಈಗಾಗಲೇ ಇವರು ಹೇಳಿದ್ದಾರೆ, ಪರಮೇಶ್ವರ್ ಅವರು, ಗೃಹ ಮಂತ್ರಿಗಳು. ನಮ್ಮದು ಸರ್ಕಾರ ಹಾದಿನೂ ತಪ್ಪಿಲ್ಲ, ಹದಗೆಟ್ಟೂ ಇಲ್ಲ, ಮತ್ತೆ ನಾನು ಅಸಹಾಯಕ ಮುಖ್ಯಮಂತ್ರಿನೂ ಅಲ್ಲ, ಅಸಹಾಯಕ ಮುಖ್ಯಮಂತ್ರಿಯೂ ಅಲ್ಲ. ನಾವು 2.5 ವರ್ಷದಲ್ಲಿ ನಾವು ಏನ್ ಜನಗಳಿಗೆ ಹೇಳಿದ್ದೋ ಅವೆಲ್ಲನೂ ಕೂಡ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇವತ್ತು ಏನು ಪೊನ್ನಣ್ಣವರು ಮತ್ತು ಪ್ರದೀಪ್ ಈಶ್ವರ್ ಆ ನಿರ್ಣಯವನ್ನು ಮಂಡಿಸಿದ್ದಾರೆ. ಆ ಬಹುಶಃ ಎಲ್ಲ ಸದನದ ಮಾನ್ಯ ಸದಸ್ಯರುಗಳು ಕೂಡ ಅದಕ್ಕೆ ವಂದನೆ ಸಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.